ಗ್ರಂಥಾಂತರಂಗದಲ್ಲಿ ಡಾಕ್ಟರ್ ಕೆ.ಎಸ್. ನಾರಾಯಣಾಚಾರ್ ಇವರ ಮಹಾಭಾರತ ರೋಚಕ ಕಥಾಮಾಲಿಕೆ 1 ಶ್ರೀ ಮಹಾಭಾರತ ಪಾತ್ರ ಪ್ರಪಂಚ ಹೊಸ ಸೇರ್ಪಡೆಗಳೊಂದಿಗೆ. ಮಹಾಭಾರತದ ಪಾತ್ರದ ಪರಿಚಯದ 8ನೆಯ ಅಧ್ಯಾಯ ಕರ್ಣನ ಪಾತ್ರದ ಪರಿಚಯದಲ್ಲಿ 7ನೆಯ ಭಾಗ. ಮುಂದುವರೆದ ವಿಷಯ. ಪ್ರಚಂಡ ಪಂಡಿತನೂ ಸಹಜ ಕವಿತಾ ಸ್ಫೂರ್ತಿ ಪಡೆದವನೂ ವ್ಯಾಸಾನುಗ್ರಹ ಪೋಷಿತನೂ ಆದ ಕುಮಾರವ್ಯಾಸ ಹೀಗೆ ಮುಗ್ಗರಿಸಿ ಬಿದ್ದದ್ದು ಆಶ್ಚರ್ಯವೆನ್ನಬೇಕು. ಶ್ರೀಕೃಷ್ಣ ಕುಂತಿಗೆ ಹೀಗೆ ಚುಚ್ಚಿ ಕಳುಹಿಸಿದ್ದನೆನ್ನುವ ಸೂಚನೆ ಶ್ರೀಕೃಷ್ಣನನ್ನು ಉನ್ನತ ಮಟ್ಟದ ರಾಜಕೀಯ ಮುತ್ಸದ್ದಿತನದ ಘನತೆಯಿಂದ ಖಂಡಿತ ನೀಚ ಕುಟಿಲ ವಂಚಕ ರಾಜಕೀಯ ಪುಢಾರಿತನದ ಕಂದಕಕ್ಕೆ ತಳ್ಳಿದೆ. ತನ್ನ ಉಳಿದ ಮಕ್ಕಳ ಸಲುವಾಗಿ ಕರ್ಣನನ್ನು ಬಲಿಕೊಡಲು ಬಂದಂತೆ ಚಿತ್ರಿತಳಾಗಿರುವ ಕುಂತಿ ತಾಯಿಯ ಬದಲು ಮಾರಿಯಂತೆ ಓದುಗನ ಕಣ್ಣಿಗೆ ಕಾಣುತ್ತಾಳೆ. ಕುಪುತ್ರೋ ಜಾಯೇತ್ ಕುಮಾತ ನ ಕ್ವಚಿದಪಿ. ಕೆಟ್ಟ ಮಗ ಹುಟ್ಟಿಯಾನು, ಕೆಟ್ಟ ತಾಯಿ ಎಂಬುವಳು ಎಲ್ಲೂ ಕಾಣಬಾರಳು ಎಂಬ ಆರ್ಯೋಕ್ತಿ ಹುಸಿಯಾಗಿ ಸ್ತ್ರೀಯರಿಗೆ ಸಹಜವಾದ ಮಾತೃಭಾವವನ್ನೇ ಶಂಕಿಸುವಂತೆ ಮಾಡುತ್ತದೆ. ಹೋದ ಬಾಣವ ಮರಳಿ ತೊಡದಿರು ಪದ್ಯ 35 ಎಂದು ಮಗನನ್ನು ನಾಚಿಕೆ ಇಲ್ಲದೆ ಕೇಳುವ ಕುಂತಿಯಲ್ಲಿ ತಾಯಿ ಕರುಳು ಎಷ್ಟು ಇಲ್ಲವೆಂಬುದನ್ನು ಈ ತಿರುವು ಮುರುವು ಚಿತ್ರ ದೃಢಪಡಿಸಿ ಈ ಕೃತಕ ಚಿತ್ರಕ್ಕೂ ಮೂಲದ ವ್ಯಾಸರ ಸಹಜ ಚಿತ್ರಕ್ಕೂ ಅಜಗಜಾಂತರ ವ್ಯತ್ಯಾಸವನ್ನು ತೋರಿಸುತ್ತದೆ. ಹಿಂದೆ ಪರಿತ್ಯಾಗ ಮಾಡಿದುದಲ್ಲದೆ ಈಗ ಅವನ ಪ್ರಾಣವನ್ನೇ ಬಲಿ ಕೇಳಲು ಬಂದ ರಕ್ತ ಪಿಶಾಚಿಯಂತೆಯೇ ಕುಂತಿ ಇಲ್ಲಿ ಕಾಣುತ್ತಾಳೆ. ಓದುಗರಿಗೆ ಅವಳ ಮೇಲಿನ ಕೋಪ ಕರ್ಣನಲ್ಲಿ ಮೇರೆ ಮೀರಿದ ಕರುಣೆ ತೋರಿಸಿ ಮೂಲದ ಸಮತೋಲವನ್ನು ಕೆಡುವಂತೆ ಮಾಡಿದೆ. ಮೊದಲು ತಾನು ಕುಂತಿ ಪುತ್ರನೆಂದು ತಿಳಿಯದೆ ಇಂದು ನೀವರುಹಿದ ಬಳಿಕ ರವಿನಂದನನು ಎಂದರೆದನಲ್ಲದೆ ಎನ್ನುವ ಈ ಮಾತು ಮೂಲಕ್ಕೆ ವಿರೋಧ ಎಂದು ತಿಳಿದು ತನ್ನನ್ನು ಸರಿಪಡಿಸಿಕೊಳ್ಳದ ಕರ್ಣ ದುಷ್ಟನಾದರೆ ಹೀಗೆ ಇಲ್ಲಿ ತಿಳಿಯದೆ ಬಲಿಪಶುವಾಗುತ್ತಿರುವ ಕುಮಾರವ್ಯಾಸನ ಕರ್ಣ ದಯನೀಯನಾಗುತ್ತಾನೆ. ಇವನನ್ನೆಚ್ಚರಿಸುವ ಸೂರ್ಯನೂ ಅಸುರ ಪಕ್ಷಪಾತಿಯಾಗಿ ಸೂರ್ಯನಿಗೂ ಇಂದ್ರನಿಗೂ ಇದಾವ ವೈರವೆಂಬುದಕ್ಕೂ ಸಂಗತಿ ತಿಳಿಯುವುದಿಲ್ಲ. ಮೂಲದ ಸೂರ್ಯ ನಿಷ್ಪಕ್ಷಪಾತವಾದ ದೇವತೆ. ಮಗನಿಗೆ ಬುದ್ಧಿಯನ್ನೇ ಹೇಳುವ ಆ ಸೂರ್ಯ ದೇವಾಸುರ ಸಂಗ್ರಾಮದಲ್ಲಿ ತಾನೆತ್ತ ಎಂಬುದಕ್ಕೆ ವೈದಿಕ ದರ್ಶನಕ್ಕನುಗುಣವಾಗಿ ತೋರಿದ್ದಾನೆ. ಕುಮಾರವ್ಯಾಸನಲ್ಲಿ ದರ್ಶನವೂ ಕುಂಠಿತವೂ ವಿಕೃತವೂ ಆಯಿತು. ಕುಂತಿಯೂ ರಾಕ್ಷಸಿಯಾದಳು. ಕರ್ಣ ಪುರುಷೋತ್ತಮನೂ ಆಗಿಬಿಟ್ಟ. ಕನ್ನಡಿಗರು ಅಳದೆ ಏನು ಮಾಡಿಯಾರು? ಇದರ ಮೇಲೆ ಪಂಪನ ನೆನೆವೊಡೆ ಕರ್ಣನಂ ನೆನೆಯ ಒಗ್ಗರಣೆಯನ್ನೂ ವ್ಯಾಸ ದರ್ಶನದ ಪೂರ್ಣ ಸಮಾಧಿಯಾಗಿ ಶ್ರೀಕೃಷ್ಣ ಎಂದೆಂದೂ ನೀಚ ರಾಜಕಾರಣಿಯಾಗಿ ಪಾಂಡವರು ಸ್ವಾರ್ಥಿಗಳಾಗಿ ಮಹಾಭಾರತವನ್ನು ದುರ್ಯೋಧನ ದೃಷ್ಟಿಯಾಗಿ ಅಶ್ವತ್ಥಾಮನೋ ಬೇರಾವ ಭಕ್ತನೋ ಬರೆದಂತೆ ಇದನ್ನು ನಕಲಿ ಖೋಟಾ ಭಾರತವೆನ್ನಬೇಕಾಗುತ್ತದೆ. ಇದೆಲ್ಲ ವ್ಯಾಸಧಿಕ್ಕಾರದಲ್ಲಿಯೇ ಪರ್ಯಾವಸಾನವಾಗುವುದನ್ನು ವಿಮರ್ಶಕರು ಅರಿಯಬೇಕು. ದುರಂತಕ್ಕೀಡಾಗುವ ವ್ಯಕ್ತಿ ತನ್ನ ತಪ್ಪಿನಿಂದಲೇ ಹಾಗಾಗಿ ಅವನನ್ನು ಭಯ ಮತ್ತು ಕನಿಕರಗಳ ಸಮ್ಮಿಶ್ರ ಭಾವದಿಂದ ನೋಡುವುದರಲ್ಲಿ ಲೋಕಕ್ಕೆ ಬೋಧೆ ಇರುವುದಾದರೆ ಆ ವ್ಯಕ್ತಿ ಬೇರೊಬ್ಬರ ಅಥವಾ ಸಮಾಜ ನಿಮಿತ್ತ ಆ ದುರಂತವನ್ನು ಹೊಂದುವುದಾದರೆ ಓದುಗನಿಗೆ ಇಡೀ ಸಮಾಜದ ಮೇಲೆ ಕೋಪ ಬಂದು ತನ್ನಿಮಿತ್ತ ಜಾತಿದ್ವೇಷವೂ ವರ್ಗದ್ವೇಷವೂ ಬೆಳೆಯುತ್ತದೆ. ಈ ಎರಡನೆಯ ದಾರಿ ಬಹುಜನರಿಗೆ ಇಂದು ರುಚಿಸುವುದು ಕಮ್ಯುನಿಸಂ ಮೊದಲಾದ ಅವಾಸ್ತವ ಸಾಮಾಜಿಕ ಧ್ಯೇಯ ಕಲ್ಪನೆಯ ಹಿನ್ನೆಲೆಯಲ್ಲಿ ಸಹಜವಿದೆ. ಇರುವ ದಳ್ಳುರಿಯನ್ನು ಆರಿಸುವ ಬದಲು ಅದನ್ನು ಹೀಗೆ ವಿಮರ್ಶೆಯ ಹೆಸರಿನಲ್ಲಿ ಬೆಳೆಸುವ ಓದುಗ ಸಮಾಜಕ್ಕೆ ಏನು ಕೊಡುಗೆ ಇತ್ತಾನೆಂಬುದು ಓದುಗನೇ ತಿಳಿಯಬೇಕು. ವ್ಯಾಸರ ದರ್ಶನಕ್ಕೂ ಉಳಿದವರದಕ್ಕೂ ಇಷ್ಟು ಅಂತರ ಉಂಟು. ಅದು ಎದ್ದು ಕಾಣುವುದು ಹೀಗೆ.
ಈ ದುಷ್ಟಚತುಷ್ಟಯ ಪಾತ್ರ ಚಿತ್ರಣದಲ್ಲಿ ಮೂಲದ ಕುಂತಿ ಕರ್ಣನಿಗಾದ ಅನ್ಯಾಯವನ್ನು ಸರಿಪಡಿಸಿ ಆರ್ವರು ಮಕ್ಕಳನ್ನಲ್ಲದೆ ಕೌರವರನ್ನೂ ಉಳಿಸಿ ರಾಜಿ ಮಾಡಿಸುವ ಉದಾರ ಧ್ಯೇಯದಿಂದ ಬರುತ್ತಾಳೆ. ಯಾರ ಪ್ರಚೋದನೆಯೂ ಅವಳಿಗಿಲ್ಲ. ಇದೇ ಸಹಜ ತಾಯಿಯ ಉದಾರ ಹೃದಯ. ವ್ಯಾಸರ ಕುಂತಿ ಮಹಾತಾಯಿ ಎಂಬುದಕ್ಕೆ ಇದು ಒಂದು ನಿದರ್ಶನ. ಭೀಷ್ಮ ಕರ್ಣರ ತಿಕ್ಕಾಟ. ಯುದ್ಧದ ದಿನ ಬರುತ್ತಾ ಭೀಷ್ಮ ದುರ್ಯೋಧನನ ಪ್ರಶ್ನೆಗೆ ಉತ್ತರಿಸುತ್ತಾ ಅವನ ಕಡೆಯ ವೀರಾಧಿವೀರರ ಬಲವನ್ನು ಲೆಕ್ಕ ಮಾಡಿ ಹೇಳುವ ಪ್ರಸಂಗ ಇದು. ಈ ಬಗೆಯ ಎಣಿಕೆ ಬೇಕು. ಅದು ವಾಸ್ತವ ಪ್ರಜ್ಞೆಯಿಂದಲೂ ಕೂಡಿರಬೇಕು. ದುರ್ಯೋಧನನ ಕಟು ವಿಮರ್ಶಕನಾದ ಭೀಷ್ಮ ಅವನ ನೆಚ್ಚಿನ ಸೇನಾಪತಿಯಾಗಲಿರುವವನು. ಯಾರನ್ನೂ ಉತ್ಪ್ರೇಕ್ಷಿಸಿ ಹೇಳಬಾರದ ನಿರ್ಬಂಧಕ್ಕೊಳಗಾಗಿ ಹೀಗೆ ಲೆಕ್ಕ ಹಾಕುತ್ತಾನೆ. ಕಾಂಬೋಜರ ಸುದಕ್ಷಿಣನೂ, ಮಾಹಿಷ್ಮತಿಯ ನೀಲನೂ, ಅವಂತಿಯ ವಿಂದಾನುವಿಂದರೂ 5 ತ್ರಿಗರ್ತ ಸಹೋದರರು, ದುರ್ಯೋಧನನ ಮಗ, ದುಶ್ಯಾಸನನ ಮಗ, ಕೋಸಲದ ಬೃಹದ್ಬಲನು, ಇವರೆಲ್ಲ ರಥರು. ಶಕುನಿಯೂ ಅಷ್ಟೇ, ಕೃಪನೂ ಅಷ್ಟೇ. ಅಶ್ವತ್ಥಾಮನು ಮಹಾರಥ ಹೌದಾದರೂ ಅವನ ಬಲ ಎಣಿಸಲು ಕಷ್ಟ. ಅವನಲ್ಲಿ ದೊಡ್ಡ ದೋಷವೆಂದರೆ ಆಯುಷ್ಕಾಮತ್ವ, ಚಿರಂಜೀವಿಯಾಗಿ ಬದುಕಲು ಆಸೆ. ಇಂಥವನು ಜೀವದ ಹಂಗು ತೊರೆದು ಯುದ್ಧ ಮಾಡಲಾರ. ಇವನ ಮುದುಕ ತಂದೆ ಇವನಿಗಿಂತ ವಾಸಿ. ಅವನು ಅತಿರಥರಿಗಿಂತಲೂ ಅತಿರಥ. ಆದರೆ ಇವನೂ ದ್ವೇಷಿ. ಮಗನಿಗಿಂತ ಅರ್ಜುನನನ್ನು ಪ್ರೀತಿಸುತ್ತಾನೆ ಎಂದೆಲ್ಲ ಹೇಳಿ ಕರ್ಣನ ವಿಷಯಕ್ಕೆ ಬರುತ್ತಾನೆ. ನಿನ್ನ ಸ್ನೇಹಿತ ಕರ್ಣನೇನೋ ವೀರ. ನಿನ್ನನ್ನು ಸದಾ ಪ್ರೋತ್ಸಾಹಿಸುವ ಇವನಲ್ಲಿ ದೋಷಗಳು ಬಹಳ. ಒರಟು ಸ್ವಭಾವ, ಜಂಬಕೋರತನ, ನೀಚ ಬುದ್ಧಿ, ದುರಭಿಮಾನ, ಅಳತೆಗೆ ಮೀರಿ ಗೌರವಿಸಲ್ಪಟ್ಟವನು. ಇದ್ದ ಸಹಜ ಕವಚ ಕುಂಡಲಗಳನ್ನು ಬುದ್ಧಿಯಿಲ್ಲದೆ ಕಳೆದುಕೊಂಡವನು. ಎಲ್ಲಿ ಯಾವ ದಾನ ಯಾರಿಗೆ ಕೊಡುವನೋ ಅವನಿಗೂ ತಿಳಿಯದ ಘೃಣಿ. ಗುರುಶಾಪ, ಬ್ರಾಹ್ಮಣ ಶಾಪಗ್ರಸ್ತ ಬೇರೆ. ಇವನು ಬಹಳವೆಂದರೆ ಅರ್ಧರಥನಾದಾನು. ರಥಾಧಿರಥರಲ್ಲಿ ಇವನನ್ನು ಸೇರಿಸಲಾರೆ. ಅರ್ಜುನನನ್ನು ಸೆಣಿಸಿದರೆ ಇವನು ಬದುಕಿ ಬರುವುದು ಕಷ್ಟ. ಉದ್ಯೋಗ ಪರ್ವದ 168 3-7 ಶ್ಲೋಕ. ಇದನ್ನು ದ್ರೋಣನೂ ಸಮ್ಮತಿಸಿದ ಮೇಲೆ ಕರ್ಣನ ಕೋಪಕ್ಕೆ ಮೇರೆ ಇಲ್ಲವಾಗುತ್ತದೆ. ನನ್ನನ್ನು ಹೀಗಳೆಯುವ ನೀನೇ ಅರ್ಧರಥ, ನೀನೇ ದ್ರೋಹಿ ಎನ್ನುತ್ತಾ ಅಲ್ಲಿ ಕೂಗಾಡುತ್ತಾನೆ. ಭೀಷ್ಮ ಬದುಕಿರುವ ತನಕ ಬಿಲ್ಲೆತ್ತುವುದಿಲ್ಲವೆಂಬ ಪ್ರತಿಜ್ಞೆಯನ್ನೂ ಮಾಡಿ ಮೂಲೋದ್ದೇಶವನ್ನೇ ಮರೆತು ದುರ್ಯೋಧನನಿಗೆ 10 ದಿನ ಯುದ್ಧದಲ್ಲಿ ಕೈಕೊಡುತ್ತಾನೆ. ಭೀಷ್ಮ ವಾಸ್ತವ ಚಿತ್ರ ಇಟ್ಟುದಕ್ಕೆ ಇಷ್ಟು ಕೋಪ ತೋರಿದವನು ವಿವೇಕಿಯೇ? ಮುಂದೊಂದು ದಿನ ದುರ್ಯೋಧನ ಪಾಂಡವ ಸೈನ್ಯದ ಪೂರ್ಣ ನಿರ್ನಾಮಕ್ಕೆ ತನ್ನ ಕಡೆ ಯಾರ್ಯಾರಿಗೆ ಎಷ್ಟೆಷ್ಟು ದಿನ ಬೇಕೆಂದು ಕೇಳಿದಾಗ ಭೀಷ್ಮ 1 ತಿಂಗಳು ಎಂದರೆ ದ್ರೋಣ ಎನಗೂ ಅಷ್ಟೇ ಕಾಲ ಬೇಕು ಎನ್ನುತ್ತಾನೆ. ಕೃಪ 2 ತಿಂಗಳೆಂದರೆ ಬೊಗಳು ಮಾತಿನ ಅಶ್ವತ್ಥಾಮ 10 ದಿನ ಸಾಕು ಎನ್ನುತ್ತಾನೆ. ಅಮಲೇರಿದ ಕರ್ಣ ತನಗೆ 5 ದಿನ ಸಾಕು ಎಂದು ಜಂಭ ಕೊಚ್ಚುತ್ತಾನೆ. ಮತ್ತೆ ಭೀಷ್ಮ ನಕ್ಕಾಗ ಕರ್ಣ ಸಿಟ್ಟಿಗೇಳುತ್ತಾನೆ. ಇದೆಲ್ಲ ಅರ್ಜುನನನ್ನು ಯುದ್ಧದಲ್ಲಿ ಕಾಣುವ ತನಕವಷ್ಟೇ, ಹೇಳಿಕೋ ಹೋಗು ಎಂದ ಭೀಷ್ಮ ಕರ್ಣನ ಮರ್ಮಸ್ಥಾನವನ್ನೇ ಚುಚ್ಚಿದಂತಾಗುತ್ತದೆ. ಹುಚ್ಚರಿಗೆ ಹುಚ್ಚರು ಎಂದಾಗ ಕೋಪ ಬರುವಂತೆ ಕರ್ಣನಿಗೂ ಇದು ಒಂದು ಕಾಂಪ್ಲೆಕ್ಸ್ ಆಗಿಬಿಟ್ಟಿತ್ತು. ವಿಕ್ಷಿಪ್ತ ಮನೋಭಾವದ ತಾನು ತನ್ನನ್ನರಿಯದೆ ಇತರರನ್ನು ದೂಷಿಸುತ್ತಿದ್ದ ಕರ್ಣ ಒಂದು ಬಗೆಯ ಮನೋರೋಗಿ. ಭೀಷ್ಮ ಶರಶಯ್ಯಾಗತನಾಗಿ ದ್ರೋಣನಿಗೆ ಪಟ್ಟವಾಯಿತು. ಆ ಪಟ್ಟ ಕರ್ಣನಿಗೇ ಆಗಬೇಕೆಂದು ಹುಚ್ಚು ಸೈನಿಕರು ಹಠ ಹಿಡಿದರಂತೆ. ಕರ್ಣನ ಔದಾರ್ಯದಿಂದ ಈ ಗೌರವ, ಅಂದರೆ ಮೊದಲು ಸಾಯುವ ಮರ್ಯಾದೆ ದ್ರೋಣನಿಗೇ ಬಂದಿತು. ಅಭಿಮನ್ಯು ವಧೆಯಲ್ಲಿ ಕರ್ಣ ಪಾತ್ರ. ದ್ರೋಣನ ನೇತೃತ್ವದಲ್ಲಿ ಕರ್ಣ ನಡೆಸಿದ ಒಂದು ನೀಚ ಕೃತ್ಯ
ಸೂರ್ಯ ಚಂದ್ರರು ಇರುವ ತನಕ ಅವನಿಗೆ ಅಕೀರ್ತಿ ತರುವಂಥದ್ದು. ದ್ರೋಣನ ಚಕ್ರವ್ಯೂಹವನ್ನು ಭೇದಿಸಲು ಅಭಿಮನ್ಯು ಬಂದ ಪ್ರಸಂಗದಲ್ಲಿ ಅದು ಆಯಿತು. ಆ ವ್ಯೂಹವನ್ನು ಮುರಿಯಬಲ್ಲ ಕೃಷ್ಣಾರ್ಜುನರು ಬೇರತ್ತ ಸಂಶಪ್ತಕ ತ್ರಿಗರ್ತರೊಡನೆ ಕಾಳಗದಲ್ಲಿದ್ದರು. ದ್ರೋಣನನ್ನು ಬಿಟ್ಟರೆ ಅದರ ಪೂರ್ಣ ಗುಟ್ಟು ಬೇರಾರಿಗೂ ಗೊತ್ತಿರಲಿಲ್ಲ. ಒಳಹೋಗುವುದಷ್ಟೇ ಅರಿತಿದ್ದವನು ಪ್ರಾಯದ ಅಭಿಮನ್ಯು. ಅವನು ಎದೆಯಲ್ಲಿ ಕಟ್ಟಿದ್ದ ಕವಚದ ಗುಟ್ಟು ದ್ರೋಣನೇ ಅರ್ಜುನನಿಗೆ ಹೇಳಿಕೊಟ್ಟದ್ದು. ಮುಂದುಗಡೆಯಿಂದ ಅದು ಅಭಿಮನ್ಯುವೂ ಅಭೇದ್ಯನಾಗಿದ್ದರೂ ಇದು ದ್ರೋಣನದೇ ಮಾತು. ಆದ್ದರಿಂದ ದ್ರೋಣನೂ ಅಶ್ವತ್ಥಾಮನೂ ಕರ್ಣ, ಕೃತವರ್ಮ, ಶಕುನಿ, ಶಲ್ಯ, ಭೂರಿಶ್ರವ ಮುಂತಾದ 12 ಜನ ಅಧಿರಥ ಮಹಾರಥರು ಒಬ್ಬನೇ ಬಾಲಕನನ್ನೆದುರಿಸುತ್ತಾರೆ. ಇದಾವ ಯುದ್ಧ ನೀತಿ ಎಂದು ಅವರನ್ನು ಕೇಳುವ ದುರ್ಯೋಧನ ಪಕ್ಷಪಾತಿಗಳು ಅಪರೂಪ. ಕೌರವ ಸೈನ್ಯಕ್ಕೆ ಮೃತ್ಯುವಿನಂತೆ ಹೊಕ್ಕ ಪುಟ್ಟ ಬಾಲಕನನ್ನು ಕೊಲ್ಲಲು ದ್ರೋಣ ಕರ್ಣನಿಗೆ ಹೇಳುತ್ತಾನೆ. ಈ ಭಾಗವನ್ನು ಮುಂದಿನ ಭಾಗದ ವಿವರಣೆಯಲ್ಲಿ ನೋಡೋಣ. ಇವತ್ತಿನ ಈ ಭಾಗವನ್ನು ವೃಂದಾವನ ವಿಹಾರಿ ಶ್ರೀಕೃಷ್ಣನಿಗೆ ಸಮರ್ಪಣಾ ಮಾಡ್ತೇನೆ. ಶ್ರೀಕೃಷ್ಣಾರ್ಪಣಮಸ್ತು.